ಬ್ರಹ್ಮಾಂಡವನ್ನು ರಚಿಸುವುದು. ಹಿಂದೂ ಪುರಾಣಗಳಲ್ಲಿ ಬ್ರಹ್ಮನನ್ನು ಪ್ರವಾಸದ ತಲೆಗಳು ಮತ್ತು 4 ತೋಳುಗಳೊಂದಿಗೆ ಚಿತ್ರಿಸಲಾಗಿದೆ. ದಂತಕಥೆಯ ಪ್ರಕಾರ ಬ್ರಹ್ಮಾಂಡವು ಬ್ರಹ್ಮಾಂಡದ ಸಾಗರದಲ್ಲಿ ಆಳವಾದ ನಿದ್ರೆಯಲ್ಲಿದ್ದ ವಿಷ್ಣುವಿನ ಹೊಕ್ಕುಳದಿಂದ ಬೆಳೆದ ಕಮಲದ ಹೂವಿನಿಂದ ಜನಿಸಿದನು. ಬ್ರಹ್ಮನನ್ನು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದ 4 ವೇದಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಅತ್ಯಂತ ಪ್ರಸಿದ್ಧವಾದ ಕಥೆಯು ಅವನ ಪ್ರಪಂಚದ ಸೃಷ್ಟಿಯಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನು ಕಾಸ್ಮಿಕ್ ನೀರಿನ ಮೇಲೆ ಧ್ಯಾನ ಮಾಡುವ ಮೂಲಕ ಜಗತ್ತನ್ನು ಸೃಷ್ಟಿಸಿದನು ಮತ್ತು ಅವನ ಆಲೋಚನೆಗಳಿಂದ ಬ್ರಹ್ಮಾಂಡದ ಜ್ಞಾನವನ್ನು ಒಳಗೊಂಡಿರುವ 4 ವೇದಗಳು ಹೊರಹೊಮ್ಮಿದವು. ಬ್ರಹ್ಮನು ನಂತರ ದೇವರುಗಳು, ರಾಕ್ಷಸರು, ಮಾನವರು, ಪ್ರಾಣಿಗಳು ಮತ್ತು ಇತರ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದನು. ಆದಾಗ್ಯೂ ಹಿಂದೂ ಧರ್ಮದಲ್ಲಿ ಬ್ರಹ್ಮನ ಶಕ್ತಿ ಮತ್ತು ಪ್ರಾಮುಖ್ಯತೆಯು ಕಾಲಾನಂತರದಲ್ಲಿ ಕಡಿಮೆಯಾಗಿದೆ. ವಾಸ್ತವವಾಗಿ ಹಿಂದೂ ದೇವಾಲಯಗಳಲ್ಲಿ ಅವನನ್ನು ಅಪರೂಪವಾಗಿ ಪೂಜಿಸಲಾಗುತ್ತದೆ ಮತ್ತು ಅವನಿಗೆ ಮೀಸಲಾಗಿರುವ ಕೆಲವು ದೇವಾಲಯಗಳಿವೆ. ಇದಕ್ಕೆ ಒಂದು ಕಾರಣವೆಂದರೆ ಅವನ ಅಹಂಕಾರ. ಇದು ಭಗವಾನ್ ಶಿವನೊಂದಿಗೆ ಬೀಳಲು ಕಾರಣವಾಯಿತು. ಬ್ರಹ್ಮನು ಒಮ್ಮೆ ಶಿವನಿಗೆ ತಾನು ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಹೆಮ್ಮೆಪಡುತ್ತಾನೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ಶಿವನು ಅವನನ್ನು ಎಂದಿಗೂ ಮನುಷ್ಯರಿಂದ ಪೂಜಿಸುವುದಿಲ್ಲ ಎಂದು ಶಪಿಸಿದನು.